ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವಾಗ ಮತ್ತೆ ಸೋಷಿಯಲ್ ಸೈನ್ಸ್ನ ಮುಂದುವರೆದ ಭಾಗವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶದಲ್ಲಿ ಎಷ್ಟು ದೇಶೀಯ ಸಂಸ್ಥಾನಗಳಿದ್ದವು? 562. ದೇಶೀಯ ಸಂಸ್ಥಾನಗಳ ವಿಲೀನೀಕರಣವನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು ಯಾರು ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತ ಒಕ್ಕೂಟಕ್ಕೆ ಸೇರಲು ತೀವ್ರ ಪ್ರತಿರೋಧ ಒಡ್ಡಿದ 3 ಸಂಸ್ಥಾನಗಳು ಯಾವುವು? ಜೂನಾಗಢ, ಹೈದರಾಬಾದ್, ಜಮ್ಮು ಕಾಶ್ಮೀರ. ಜೂನಾಗಢ ಸಂಸ್ಥಾನವು ಭಾರತದ ಒಕ್ಕೂಟಕ್ಕೆ ಯಾವ ವರ್ಷ ಸೇರ್ಪಡೆಯಾಯಿತು ಅಂದರೆ 1949ರಲ್ಲಿ. ಹೈದರಾಬಾದ್ ಸಂಸ್ಥಾನ ಯಾರ ಅಧೀನದಲ್ಲಿತ್ತು ಅಂದರೆ ನಿಜಾಮರ ಅಧೀನದಲ್ಲಿತ್ತು. ಹೈದರಾಬಾದ್ ನಿಜಾಮನ ಕ್ರೂರ ಪಡೆಯನ್ನ ಏನಂತ ಕರಿತಾ ಇದ್ರು ಅಂದ್ರೆ ರಾಜಕಾರರು ಅಂತ ಕರಿತಾ ಇದ್ರು. ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟದೊಂದಿಗೆ ಯಾವಾಗ ವಿಲೀನಗೊಳ್ತು ಅಂದರೆ 1948. ಸ್ನೇಹಿತರೆ, ನಿಮಗೆ ಮುಖ್ಯವಾದ ಮಾಹಿತಿ ನಾನು ಈಗ ಕ್ಲಾಸ್ ಮಾಡ್ತಾ ಇದ್ದೀನಿ. ಈ PDF ಏನಿದೆ 6 to 10 ಸೋಷಿಯಲ್ ಸೈನ್ಸನ್ನು ಒಳಗೊಂಡಿರುವಂಥದ್ದು. ಕಂಪ್ಲೀಟ್ ಆಗಿ ಎಲ್ಲ ಕ್ವಶನ್ಸ್ಗಳನ್ನು ಒಳಗೊಂಡಿರುವಂಥದ್ದು. 3000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಹೊಂದಿದೆ. ಎಷ್ಟು? 3000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಹೊಂದಿದೆ. 447 ಪುಟಗಳನ್ನು ಹೊಂದಿರುವಂಥದ್ದು. ಸ್ನೇಹಿತರೆ, ಈಗ ಎಲ್ಲ ಕನ್ಫರ್ಮ್ ಆಗ್ತಿದೆ. ನಿಮಗೆ ಟೈಮ್ ಕೂಡ ಇಲ್ಲ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂದರೆ 6 to 10 ಕಂಪಲ್ಸರಿ ಸೋಷಿಯಲ್ ಸೈನ್ಸ್ ಆ್ಯಂಡ್ ಸೈನ್ಸ್, ವಿಜ್ಞಾನ ಮತ್ತು ಸಮಾಜವನ್ನು ಓದಬೇಕು. ಇಲ್ಲಿ ನಾನು ನಿಮಗೆ ಹೇಳ್ತಿರುವಂಥದ್ದು 6ರಿಂದ 10ರವರೆಗಿನ ಸಮಾಜ ಏನಿದೆ ಅದನ್ನು ಓದೋಕ್ಕೆ ನಿಮಗೆ ಕನಿಷ್ಠ 1 ರಿಂದ 2 ತಿಂಗಳು ಬೇಕು. ಆದರೆ ನಮ್ಮ PDF ಅಲ್ಲಿ ಅದೆಲ್ಲ ಕವರ್ ಆಗಿರೋದ್ರಿಂದ 4ರಿಂದ 5 ದಿನದಲ್ಲಿ ಇದನ್ನು ಓದಬಹುದು. ನಿಮ್ಮ ಟೈಮ್ ಸೇವ್ ಆಗುತ್ತೆ. ಒಂದು ವೇಳೆ ನಿಮಗೆ ಈ PDF ಬೇಕು ಅಂದರೆ ನೀವು ಈ ನಂಬರ್ಗೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ 149 ಪೇ ಮಾಡಿ ನೀವು ನೋಟ್ಸನ್ನು ಕೇಳಿದರೆ ನಾವು ಕಳಿಸ್ಕೊಡ್ತೀವಿ, ಇಮೇಲ್ ಅಥವಾ ವಾಟ್ಸಪ್ ಮೂಲಕ. ಇನ್ನೊಂದು ವಿಚಾರ ಸ್ನೇಹಿತರೆ, ಇದು 6 to 10 ಸೋಷಿಯಲ್ ಸೈನ್ಸ್ ಅಷ್ಟೇ ಅಲ್ಲ, ನಮ್ಮ ಬಳಿ ಇರುವಂಥದ್ದು 7ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ PDF ಕೂಡ ಅವೈಲಬಲ್ ಇದೆ. ಕಂಪ್ಯೂಟರ್ ಕೂಡ ಅವೈಲಬಲ್ ಇದೆ. ಕಂಪ್ಯೂಟರ್ ಅಪ್ಡೇಟ್ ಕಂಪ್ಯೂಟರ್ ಅವೈಲಬಲ್ ಇದೆ. ಕಂಪ್ಯೂಟರ್ ಇದೆ, ಅದು 149 ಇದೆ. ಇನ್ನು ನಿಮಗೆ ಗೊತ್ತಿರುವಂತೆ ಟೀಚರ್ಸ್ ಹುದ್ದೆಗಳಿಗೆ ನೀವು ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ, ಸೈಕಾಲಜಿ ಏನಿದೆ, ಸೈಕಾಲಜಿ ಕೂಡ ಅವೈಲಬಲ್ ಇದೆ PDF. ಇದಷ್ಟೇ ಅಲ್ಲದೆ ಕನ್ನಡ ಕೂಡ ಅವೈಲಬಲ್ ಇದೆ. ಕನ್ನಡ. ಇನ್ನು EVS ಕೂಡ ಇರುವಂಥದ್ದು. EVS ಟೋಟಲ್ ಸ್ನೇಹಿತರೆ ಈವರೆಗೂ 6 PDFಗಳು, ಇದೈದು, ಇಲ್ಲೊಂದು 6 to 10 ಸೋಷಿಯಲ್ ಸೈನ್ಸ್ ಏನಿದೆ ಅದು ಕೂಡ 6 PDFಗಳು ಇರುವಂಥದ್ದು. ಎಲ್ಲವೂ ಕೂಡ 149 ರೂಪೀಸ್ ಆಗಿರುತ್ತೆ. ಈಚ್ ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟ್ಗೂ 149 ರೂಪಾಯಿ ಆಗಿದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಬೈ ಮಾಡಬಹುದು. ಓಕೆ. ಇನ್ನು ಪ್ರಶ್ನೆಯತ್ತ ಗಮನ ಹರಿಸೋಣ. ಸ್ವಾತಂತ್ರ್ಯದ ಸಮಯದಲ್ಲಿ ಜಮ್ಮು ಕಾಶ್ಮೀರದ ರಾಜ ಯಾರಾಗಿದ್ರು ಅಂದರೆ ಹರಿಸಿಂಗ್ ಆಗಿದ್ರು. ಯಾರು? ಹರಿಸಿಂಗ್. ಇನ್ನು ಪಾಂಡಿಚೇರಿ, ಕರೈಕಲ್ ಮತ್ತು ಮಾಹೆ ಪ್ರದೇಶಗಳು ಯಾವ ದೇಶದ ವಸಾಹತುಗಳಾಗಿದ್ವು ಅಂದರೆ ಫ್ರೆಂಚರ ವಸಾಹತುಗಳಾಗಿದ್ವು. ಪಾಂಡಿಚೇರಿಯನ್ನ ಭಾರತಕ್ಕೆ ಯಾವ ವರ್ಷ ಸೇರ್ಪಡೆಗೊಳಿಸಲಾಯಿತು ಅಂದರೆ 1954ರಲ್ಲಿ. ಗೋವಾ ಯಾವ ವಸಾಹತುಗಳ ಆಡಳಿತದಲ್ಲಿತ್ತು ಅಂದರೆ ಪೋರ್ಚುಗೀಸರ ಆಡಳಿತದಲ್ಲಿ. ಭಾರತದ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನು ಯಾವಾಗ ವಶಪಡಿಸಿಕೊಳ್ಳುವುದು ಅಂದರೆ 1961ರಲ್ಲಿ. ಭಾಷಾವಾರು ರಾಜ್ಯಗಳ ರಚನೆಗಾಗಿ 1953ರಲ್ಲಿ ನೇಮಕವಾದ ಆಯೋಗ ಯಾವುದು ಅಂದರೆ ರಾಜ್ಯ ಪುನರ್ವಿಂಗಡಣಾ ಆಯೋಗ. ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಫಜಲ್ ಅಲಿ. ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಭಾರತದ ಮೊದಲ ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ. ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ 1956 ನವೆಂಬರ್ 1ರಂದು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ನಾಮಕರಣ ಮಾಡಲಾಯಿತು? 1973ರಲ್ಲಿ. ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂತು? 1950 ಜನವರಿ 26ರಂದು. ಸ್ವತಂತ್ರ ಭಾರತದ ಪ್ರಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇನ್ನು ಅಧ್ಯಾಯ 20 ನೋಡೋಣ. ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ. ಪ್ರಥಮ ಮಹಾಯುದ್ಧ ಯಾವಾಗ ಆರಂಭವಾಯಿತು? 1914ರಲ್ಲಿ. ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಅಂದರೆ ಆಸ್ಟ್ರಿಯಾದ ರಾಜಕುಮಾರ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆ. 1919ರಲ್ಲಿ ಮೈತ್ರಿಕೂಟ ರಾಷ್ಟ್ರಗಳು ಜರ್ಮನಿಯೊಂದಿಗೆ ಮಾಡಿದ ಅವಮಾನಕರ ಒಪ್ಪಂದ ಯಾವುದಾದ್ರೂ ವರ್ಸೆಲ್ಸ್ ಒಪ್ಪಂದ. ಜರ್ಮನಿಯ ಸರ್ವಾಧಿಕಾರವನ್ನು ಸ್ಥಾಪಿಸಿದವನು ಯಾರು ಅಂದರೆ ಹಿಟ್ಲರು.
ಜರ್ಮನಿಯಲ್ಲಿ ಏಕೈಕ ರಾಜಕೀಯ ಪಕ್ಷವೆಂದು ಹಿಟ್ಲರ್ ಘೋಷಿಸಿದ ಪಕ್ಷ ನಾಜಿ ಪಕ್ಷ. ಇಟಲಿಯ ಸರ್ವಾಧಿಕಾರಿಯಾಗಿ ಬೆಳೆದವನು ಯಾರು ಅಂದರೆ ಮುಸೊಲಿನಿ. ಎರಡನೇ ಮಹಾಯುದ್ಧ ಯಾವಾಗ ಆರಂಭವಾಯಿತು? 1939 ಸೆಪ್ಟೆಂಬರ್ 1. ಎರಡನೇ ಮಹಾಯುದ್ಧವು ಯಾವ ಘಟನೆಯೊಂದಿಗೆ ಆರಂಭವಾಯಿತು? ಜರ್ಮನಿಯ ಪೋಲೆಂಡ್ನ ಮೇಲೆ ದಾಳಿ ಮಾಡುವುದರೊಂದಿಗೆ. ಎರಡನೇ ಮಹಾಯುದ್ಧದಲ್ಲಿ 1945ರಲ್ಲಿ ಜಪಾನಿನ ಯಾವ ನಗರಗಳ ಮೇಲೆ ಅಣುಬಾಂಬ್ ಹಾಕಲಾಯಿತು? ಹಿರೋಶಿಮಾ, ನಾಗಸಾಕಿ. ಮೊದಲನೇ ಮಹಾಯುದ್ಧದಲ್ಲಿ ಈಜಿಪ್ಟ್, ಪ್ಯಾಲೆಸ್ಟೈನ್ ಕದನಗಳಲ್ಲಿ ಭಾಗವಹಿಸಿದ ಕರ್ನಾಟಕದ ಪ್ರಮುಖ ಸೈನಿಕ ಪಡೆ ಯಾವುದು ಅಂದರೆ ಮೈಸೂರು ಲ್ಯಾನ್ಸರ್ಸ್. ಇಸ್ರೇಲ್ ಮತ್ತು ಭಾರತದ ಸೌಹಾರ್ದ ಕುರುಹಾಗಿ ದೆಹಲಿಯ ತೀನ್ ಮೂರ್ತಿ ಚೌಕವನ್ನು ಏನೆಂದು ನಾಮಕರಣ ಮಾಡಲಾಗಿದೆ? ತೀನ್ ಮೂರ್ತಿ ಐಫಾ ಚೌಕ. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತೆ? ಜವಾಹರ್ಲಾಲ್ ನೆಹರು ಅವರನ್ನ. ವಿದೇಶಾಂಗ ನೀತಿ ಎಂದರೇನು? ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಅಂತ ಕರಿತೀವಿ. ಭಾರತದ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು ಯಾವುವು ಅಂತ ಬಂದರೆ, ಒಂದು ದೇಶದ ಭೌಗೋಳಿಕ ಅಂಶ, ಐತಿಹಾಸಿಕ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ, ಜನಸಂಖ್ಯಾ, ಸೈನಿಕ ಮತ್ತು ತಾಂತ್ರಿಕ ಅಂಶಗಳ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು: ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ ಮತ್ತು ನಿಶಸ್ತ್ರೀಕರಣಕ್ಕೆ ಬೆಂಬಲ. ಇವು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು. 1954ರಲ್ಲಿ ಯಾವ ದೇಶದೊಂದಿಗೆ ಪಂಚಶೀಲ ಒಪ್ಪಂದ ಮಾಡಿಕೊಳ್ಳಲಾಯಿತು ಅಂದರೆ ಚೀನಾದೊಂದಿಗೆ. ಅಲಿಪ್ತ ನೀತಿ ಎಂದರೇನು? 1945ರ ನಂತರ ಜಗತ್ತು ಅಮೆರಿಕ, ರಷ್ಯಾ ಕೇಂದ್ರಿತ ಗುಂಪುಗಳ ನಡುವೆ ಇಬ್ಬಾಗವಾದಾಗ ಭಾರತವು ಯಾವುದೇ ಬಣವನ್ನು ಸೇರದೆ ತಟಸ್ಥವಾಗಿ ಉಳಿದಿದ್ದೆ, ತನ್ನ ಹಿತಾಸಕ್ತಿಯನ್ನು ರಕ್ಷಿಸಿಕೊಂಡಿದ್ದೇ ನೀತಿಯೇ ಅಲಿಪ್ತ ನೀತಿ. ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಯಾವಾಗ ಅಂಗೀಕರಿಸಿತು? 1948 ಡಿಸೆಂಬರ್ 10ರಂದು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಡಿಸೆಂಬರ್ 10ರಂದು. ನಿಶಸ್ತ್ರೀಕರಣ ಎಂದರೇನು? ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸಿ ಸಂಪೂರ್ಣ ತ್ಯಜಿಸುವ ನೇರ ಪ್ರಕ್ರಿಯೆಯನ್ನು ನಾವು ನಿಶಸ್ತ್ರೀಕರಣ ಅಂತ ಕರಿತೀವಿ. ತೃತೀಯ ಜಗತ್ತು, ಥರ್ಡ್ ವರ್ಲ್ಡ್ ಎಂಬ ಪದವನ್ನು ಮೊದಲು ಬಾರಿಗೆ ಬಳಸಿದ್ದಾರು ಅಂದರೆ ಆಲ್ಫ್ರೆಡ್ ಸಾವಿಯಾರವರು ತಮ್ಮ ತೃತೀಯ ಜಗತ್ತು ಎನ್ನುವಂಥದ್ರಲ್ಲಿ. ಆಲ್ಫ್ರೆಡ್ ಸಾವಿಯಾರವರು. ಭಯೋತ್ಪಾದಕತೆ ಎಂದರೇನು? ಉಗ್ರಗಾಮಿ ಸಂಘಟನೆಗಳ ಉದ್ದೇಶಪೂರ್ವಕವಾಗಿ ಹಾಗೂ ಭಯದ ವಾತಾವರಣವನ್ನು ಸೃಷ್ಟಿಸುವ ಉದ್ದೇಶದಿಂದ ಹೊಂದಿದ ರಾಜಕೀಯ ತಂತ್ರಜ್ಞಾನಕ್ಕೆ ಭಯೋತ್ಪಾದನೆ ಅಂತ ಕರೀತಾರೆ. ಯಾವ ಪ್ರಧಾನಿಯ ಕಾಲದಲ್ಲಿ ಭಾರತದ ಜಾಗತೀಕರಣ, ಉದಾರೀಕರಣವನ್ನು ತೆಗೆದುಕೊಳ್ಳಲಾಯಿತು? PV ನರಸಿಂಹರಾವ್ ರವರ ಕಾಲದಲ್ಲಿ. ಆಗಿನ ಹಣಕಾಸು ಸಚಿವರು ಮನಮೋಹನ್ ಸಿಂಗ್. ಭಾರತ ಪ್ರಸ್ತುತ ಪ್ರಪಂಚದ ಎಷ್ಟನೇ ಬೃಹತ್ ಆರ್ಥಿಕತೆಯಾಗಿದೆ ಅಂದರೆ 5ನೇ ಆರ್ಥಿಕ ದೇಶವಾಗಿ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹಿತರೆ, ಆಗಲೇ ಹೇಳಿದಂತೆ ನಿಮಗೆ PDF ಬೇಕು ಅಂದರೆ ನೀವು ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಂಬರ್ 9945005138 ಅಂದರೆ 99 45 00 5138. ಧನ್ಯವಾದಗಳೊಂದಿಗೆ ಜೈ ಕರ್ನಾಟಕ.